ನಮಸ್ಕಾರ. ಇಂದಿನಿಂದ ಗೃಹಲಕ್ಷ್ಮಿ ಹಣ ಬಂದ್. ನಿಮಗೂ ಇವತ್ತಿನಿಂದ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಏಕೆಂದರೆ ಕರ್ನಾಟಕ ಸರ್ಕಾರ 2 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರನ್ನು ಗೃಹಲಕ್ಷ್ಮಿ ಸ್ಕೀಮ್ನಿಂದ ರಿಮೂವ್ ಮಾಡಿದೆ. ಏಕೆ ಮಾಡಿದೆ, ಇದಕ್ಕೆ ರೀಸನ್ ಏನು ಅಂತ ಈ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ವಿಡಿಯೋವನ್ನು ಕೊನೆಯ ತನಕ ನೋಡಿ. ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಸ್ಕೀಮ್ ರಿಲೀಸ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವು ಕ್ರೈಟೇರಿಯಾಗಳನ್ನು ಹೇಳಿತ್ತು. ಅದರಲ್ಲಿ ಯಾವ ಫ್ಯಾಮಿಲಿ ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇ ಮಾಡುತ್ತೋ ಅಂಥ ಫ್ಯಾಮಿಲಿಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಸ್ಕೀಮ್ ಎಲಿಜಿಬಲ್ ಇಲ್ಲ ಅಂತ ಹೇಳಿತ್ತು. ಆದರೆ 1,08,000 ಮಹಿಳೆಯರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದರೂ ಕೂಡ ಈ ಸ್ಕೀಮ್ಗೆ ಅಪ್ಲೈ ಮಾಡಿದರು. ಅದೇ ರೀತಿ 1,04,000 ಮಹಿಳೆಯರು GST ಪೇ ಮಾಡಿದರೂ ಕೂಡ ಈ ಸ್ಕೀಮ್ಗೆ ಅಪ್ಲೈ ಮಾಡಿದರು. ಇವರಿಗೂ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು. ಆದರೆ ಈ ತಿಂಗಳು ಅಂದರೆ ಸೆಪ್ಟೆಂಬರ್ 15ನೇ ತಾರೀಕು ಡಿಪಾರ್ಟ್ಮೆಂಟ್ಗೆ ಈ ವಿಷಯ ತಿಳಿದು 2 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರನ್ನು ಈ ಸ್ಕೀಮ್ನಿಂದ ರಿಮೂವ್ ಮಾಡಿದ್ದಾರೆ. ಇದಕ್ಕಾಗಿಯೇ ಉಳಿದಿರುವ 2 ತಿಂಗಳ ಕಂತಿನ ಹಣ ರಿಲೀಸ್ ಮಾಡೋಕೆ ಲೇಟ್ ಆಗುತ್ತಿದೆ. ಈ ಉಳಿದಿರುವ 2 ಕಂತಿನ ಹಣ ಅಕ್ಟೋಬರ್ 20ರವರೆಗೆ ಬರಬಹುದು. ಇದೇ ರೀತಿ ಯಾವುದಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ಚಾನೆಲ್ ಮುಖಾಂತರ ಇನ್ಫಾರ್ಮ್ ಮಾಡುತ್ತೇನೆ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.